ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿತು. ಈ ನಡುವೆ ಇದೀಗ ಇರಾನ್ ಕೂಡ ಮುಗಿಬೀಳ್ತಾ ಇದೆ, ಡೆಡ್ಲಿ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಎಲ್ಲವೂ ಕೂಡ ಸರ್ವನಾಶ ಮಾಡೇ ಬಿಡ್ತೀವಿ ಅಂತ ಹೇಳಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಲೆಬನಾನ್ನ ಬೈರೂತ್ ಮೇಲೆ ಇದೀಗ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಬೆಚ್ಚಿ ಬಿದ್ದಿದ್ದಾರೆ ಇಲ್ಲಿನ ಜನ. ಬೈರೂತ್ನ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೊತ್ತಿ ಉರಿತಾ ಇದೆ ಕಟ್ಟಡಗಳು. ಹಲವು ಮಂದಿ ಸಾವಾಗಿರೋದು ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಹೊಗೆಯಿಂದ ತುಂಬಿರುವಂತಹ ಪ್ರದೇಶ. ಲೆಬನಾನ್ನ ಬೈರೂತ್ ಮೇಲೆ ಇಸ್ರೇಲ್ ಇದೀಗ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಇದೀಗ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಇಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೈರೂತ್ನ ಜನ ಹೊತ್ತಿ ಉರಿತಾ ಇದೆ ಇಲ್ಲಿನ ಕಟ್ಟಡಗಳು. ಹಲವು ಮಂದಿ ಸಾವಾಗಿರಬಹುದು ಅಂತೇಳಿ ಶಂಕೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಆ ಒಂದು ಸೌಂಡ್ ನೋಡಿ ಅಥವಾ ಒಂದು ಸ್ಫೋಟಗಳು ನೋಡಿ, ಆ ಒಂದು ಹೊಗೆ ನೋಡಿ. ಈಗಾಗಲೇ ಇನ್ನೇನು ಒಂದು ವಾರ ಆಗ್ತಾ ಇದೆ. ಈಗಲೂ ಕೂಡ ಈ ಒಂದು ದೇಶಗಳ ನಡುವೆ ವಾರ್ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಈ ವಾರ್ ನಿಲ್ಲೋದಿಲ್ಲ ಅಂತೇಳಿ ಒಂದು ಕಡೆ ಟ್ರಂಪ್ ಎಚ್ಚರಿಕೆ ಕೊಟ್ಟರೆ, ಮತ್ತೊಂದು ಕಡೆ ಇರಾನ್ನ ಪ್ರಮುಖ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಇರಾನ್ನಿಂದ ನಿನ್ನೆ ಹಲವು ಕಡೆ, ಅದರಲ್ಲೂ ಕೂಡ ನೆತನ್ಯಾಹು ಕಚೇರಿ ಮೇಲೆಯೂ ಕೂಡ ನಿನ್ನೆ ಇರಾನ್ ದಾಳಿ ಮಾಡಿತ್ತು. ರಾಯಭಾರಿ ಕಚೇರಿಗಳ ಮೇಲೆಯೂ ಕೂಡ ದಾಳಿ ಮಾಡಿತ್ತು. ಮೇನ್ ಏನಿದೆ, ಪ್ರಮುಖ ನಾಯಕರೆಲ್ಲಿರ್ತಾರೋ ಅಂತ ಒಂದು ನಾಯಕರ ಕಚೇರಿಗಳ ಮೇಲೆ ಟಾರ್ಗೆಟ್ ಮಾಡಿ ಅಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ಧ್ವಂಸ ಮಾಡ್ತಿದ್ದಾರೆ. ಇದು ಬೈರೂತ್, ಲೆಬನಾನ್ ಈ ಒಂದು ಪ್ರದೇಶ ನೋಡ್ತಾ ಇದ್ದೀವಿ. ಏರ್ ಸ್ಟ್ರೈಕ್ ಮಾಡ್ತಾ ಇದೆ ಇದೀಗ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಇಸ್ರೇಲ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಎಚ್ಚರಿಕೆ ಕೊಟ್ಟಿದೆ. ಅವಶ್ಯಕತೆ ಬಿತ್ತು ಅಂತಂದ್ರೆ ಇನ್ನು ತೀವ್ರವಾಗಿ ಮಾಡ್ತೀವಿ, ಈ ಒಂದು ವಾರ್ ಆದ್ರೆ ಕಡಿಮೆ ಅಂತೂ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಇದೀಗ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಈಗಲೂ ಕೂಡ ಯುದ್ಧ ನಡೀತಾ ಇದೆ. ಮುಂದಿನ 4 ರಿಂದ 5 ವಾರಗಳ ಕಾಲ ಈ ಒಂದು ಭೀಕರ ಯುದ್ಧ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ಚುರುಕುಗೊಳಿಸಿರುವಂತಹ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕದಿಂದ ಮಿಸೈಲ್ ದಾಳಿ ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರದ ದಾಳಿ ಮಾಡಿದೆ. ಅರಬ್ ರಾಷ್ಟ್ರಗಳ ಮೇಲೆ ಮತ್ತಷ್ಟು ದಾಳಿಯನ್ನ ಮಾಡ್ತಾ ಇರುವಂತಹ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ಏನೋ ನಡೀತಾ ಇದೆ. ಬಹುಶಃ ಇನ್ನು 4-5 ವಾರಗಳ ಕಾಲ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಇದನ್ನೇ ಹೇಳಿದ್ದಾರೆ. ಅವಶ್ಯಕತೆ ಬಿತ್ತು ಅಂದ್ರೆ ಜಾಸ್ತಿ ಮಾಡ್ತೀವಿ ಹೊರತು ಕಡಿಮೆ ಅಂತೂ ಮಾಡೋದಿಲ್ಲ. ಅವ್ರ ಜೊತೆ ಕಾಂಪ್ರಮೈಸ್ ಆಗುವಂತ ಮಾತೇ ಇಲ್ಲ. ಕಾರಣ ಈ ಹಿಂದೆಯೇ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು, ದಾಳಿ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಅವರು ದಾಳಿ ಮಾಡೋ ಮುನ್ನವೇ ನಾವೇ ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ದಾಳಿ ಮಾಡ್ತಾ ಇರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕದಿಂದ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರದ ದಾಳಿ ಕೂಡ ಮಾಡ್ತಾ ಇದೆ. ಇರಾನ್ ಕೂಡ ಯಾವಾಗ ಈ ಒಂದು ವಾರ್ ಆರಂಭ ಆಯ್ತಲ್ಲ, ಪ್ರತಿದಿನ ಅಂದ್ರೆ ಮೊದಲನೇ ದಿನ ಯಾವಾಗ ಆರಂಭ ಆಯಿತು ಅದೇ ದಿನ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇರಾನ್ ಕೂಡ ರೆಡ್ ಫ್ಲಾಗ್ ಅನ್ನ ಹಾರಿಸುವ ಮೂಲಕ ಇನ್ನೇನು ಅಖಾಡಕ್ಕೆ ಇಳಿದಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಎಲ್ಲವೂ ಕೂಡ ಸರ್ವನಾಶ ಮಾಡೇ ಮಾಡ್ತೀವಿ ಅಮೆರಿಕ ಹಾಗೂ ಇಸ್ರೇಲ್ ಅಂತ ಹೇಳಿ ಈಗಾಗಲೇ ಅರಬ್ ರಾಷ್ಟ್ರಗಳ ಮೇಲೆ ಡೆಡ್ಲಿ ಅಟ್ಯಾಕ್ಗಳನ್ನು ಇದೀಗ ಇರಾನ್ ಕೂಡ ಮಾಡ್ತಾ ಇದೆ. ಈಗಾಗಲೇ ಅಮೆರಿಕಾದ ಕೆಲವೊಂದು ಪ್ರಮುಖ ಕ್ಷಿಪಣಿಗಳನ್ನು ನಾಶ ಮಾಡಿಬಿಟ್ಟಿದೆ. ಕೆಲವೊಂದು ಪವರ್ಫುಲ್ ಕ್ಷಿಪಣಿಗಳು, ಡ್ರೋನ್ಗಳೇನಿತ್ತು ಅದೆಲ್ಲವೂ ಕೂಡ ನಿನ್ನೆಯ ಸರ್ವನಾಶ ಆಗೋಗಿದೆ. ಆದರೂ ಕೂಡ ಅಮೆರಿಕ ಇದನ್ನು ಒಪ್ಕೊಳ್ತಾ ಇಲ್ಲ, ಎಲ್ಲವೂ ಕೂಡ ಸುಳ್ಳು ಅಂತ ಇದೆ. ಮತ್ತೊಂದು ಕಡೆ ಇರಾನ್ ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಾ ಇದೆ. ನೋಡಿ, ಯಾವ ಮಟ್ಟಕ್ಕೆಲ್ಲ ನಾಶ ಮಾಡ್ತಾ ಇದ್ದೀವಿ, ಹೇಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರಬ್ ರಾಷ್ಟ್ರಗಳನ್ನು ಬಿಡೋದಿಲ್ಲ, ಯಾವ ರಾಷ್ಟ್ರನೂ ಬಿಡೋದಿಲ್ಲ ಅಂತ ಹೇಳಿ. ಕಾರಣ ಇಲ್ಲಿ ಇರಾನ್ ಕೂಡ ಒಂದು ಮುಸ್ಲಿಂ ರಾಷ್ಟ್ರ ಆಗಿರುತ್ತೆ. ಅರಬ್ ಇರ್ಬೋದು, ಅಥವಾ ಸೌದಿ ಅರೇಬಿಯಾ ಇರ್ಬೋದು, ಅಥವಾ ಅಬುದಾಬಿ ಇರ್ಬೋದು, ಜಿದ್ದಾ ಇರ್ಬೋದು, ಇದೆಲ್ಲವೂ ಕೂಡ ಮುಸ್ಲಿಂ ರಾಷ್ಟ್ರಗಳೇ. ಎಲ್ಲವೂ ಕೂಡ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧವೇ ನಡೀತಾ ಇರುವಂತ ಯುದ್ಧ ಇದು. ಅವರವರೇ ಕಿತ್ತಾಡ್ಕೊಂಡು ಸಾಯ್ತಿದ್ದಾರಷ್ಟೇ.